ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನರಸಿಂಹ ದೀಪುನ ನೋಡೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ದೀಪು ಎದ್ರುಕೊಂಡು ಸಿದ್ದಿನ ಹಿಂದಗಡೆ ಉತ್ಕೋತಾಳೆ. ನೋಡು ಪುಟ್ಟ, ಎದುರು ಬೇಡ ಆಯಿತಾ, ನಾನಿರ್ಬೇಕಾದ್ರೆ ನೀನು ಯಾಕೆ ಬೇಜಾರು ಮಾಡ್ಕೋತೀಯ, ಟೆನ್ಷನ್ ಮಾಡ್ಕೋತೀಯ, ಹೋಗೋನ ಜೊತೆ ಮಾತಾಡ್ಕೊಂಡು ಬಾ ಅಂತ ದೀಪನ ಕಳಿಸ್ತಿರ್ಬೇಕಾದ್ರೆ, ಬಾ ಪುಟ್ಟ, ನಿನಗೋಸ್ಕರ ಗೊಂಬೆ ತಂದಿದ್ದೀನಿ, ಚಾಕ್ಲೇಟ್ ತೊಗೋತೀನಿ, ಇವಾಗ ಆರಾಮಾಗಿದೆಯಾ ಅಂತ ಮುತ್ತು ಕೊಡ್ತಾ ಇರ್ತಾನೆ. ದೀಪು ಪುಟ್ಟ ಮತ್ತೆ ಎದುರ್ಕೋತಿರ್ಬೇಕಾದ್ರೆ, ನಿನ್ನ ಸೂಪರ್ ಹೀರೋ ನಾನು ಇಲ್ಲೇ ಇರಬೇಕಾದ್ರೆ ನೀನು ಯಾಕೆ ಎದುರ್ಕೋತೀಯ ಪುಟ್ಟ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಚೇಲಗಳು ಬಂದು ಹೇಳ್ತಾ ಇರ್ತಾರೆ, ನೋಡ್ರೋ ಮೇಡಮ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆಯ್ತಾ, ಏನು ಗೊತ್ತಾ, ಸಿದ್ಧಾರ್ಥ್ ಅಂತ ಹೆಸರು, ಅವನು ಕೋರ್ಟ್ ಹತ್ರ ಇರ್ತಾರಂತೆ, ಅವ್ನು ಬರಲಿಲ್ಲ ಅಂದರೆ ಏನಾದರೂ ಕಾಲ್ ಮಾಡಿ ನಾವೇ ಅವನನ್ನ ಕರ್ಸ್ಕೊಂಡು ಹೊರಗಡೆ ಅಟ್ಯಾಕ್ ಮಾಡ್ಬೇಕಂತೆ, ಹಂಗಂತ ಮೇಡಮ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರು ಮಾತಾಡೋದನ್ನೆಲ್ಲ ಕೇಳ್ಕೊಂಡು ಶೋಭಾ ಶಾಕ್ ಆಗಿಬಿಡ್ತಾಳೆ. ಜೊತೆಗೆ ಪ್ಲಾನ್ ಮಾಡಿ ಈ ಕಡೆ ಶೋಭಾ ಹೇಳ್ತಾ ಇರ್ತಾಳೆ, ಅಣ್ಣ ತುಂಬ ಹಸಿವಾಗಿದೆ, ಸ್ವಲ್ಪ ಊಟ ಕೊಡ್ತೀರಾ ಅಂದಾಗ ಇವಳ್ದೊಂದು ಬರ್ರು ನಾವು ಊಟ ಮಾಡ್ಕೊಬಿಟ್ಟು ಊಟ ತರೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿರೋ ವಿಸಿಟಿಂಗ್ ಕಾರ್ಡ್ನ ನೋಡ್ಬಿಟ್ಟು ಶೋಭಾ ಯೋಚನೆ ಮಾಡ್ತಿರ್ತಾಳೆ, ಮೇಡಮ್ ಹೇಳಿರೋ ಹೆಸರು ಮತ್ತು ಇವ್ರು ಹೇಳ್ತಿರೋ ಹೆಸರು ಒಂದೇ ಇರೋಂಗಿದೆ, ಸರ್ ಇವರೇ ಇರ್ಬೋದು ಅಂತ ಸಿದ್ಧಾರ್ಥ್ ವಿಸಿಟಿಂಗ್ ಕಾರ್ಡ್ನ ತೊಗೊಂಡು ಹಾಗೆ ಕಾರ್ಡ್ನಿಗೆ ಬಂದು ಮತ್ತೆ ಅಲ್ಲೇ ಕೂತ್ಕೊಬಿಡ್ತಾಳೆ. ಊಟ ತಗೊಬಂದು ತಿನ್ನು ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲಣ್ಣ ಕೈ ಕಟ್ಟಿದ್ದೀರಾ, ಯಾವ ರೀತಿ ನಾನು ತಿನ್ನಲಿ, ನೀವು ತಿಂದು ಒಂದ್ಸಲ ತೋರಿಸಿ ಆಮೇಲೆ ನಾನು ತಿಂತೀನಿ ಅನ್ಬೇಕಾದ್ರೆ, ಇವ್ರದೊಂದು ಕರ್ಮ ಕಂಡ್ರೋ, ಬಿಚ್ಚರ ಕೈನ ಊಟ ಮಾಡಲಿ ಅಂತ ರೌಡಿಗಳು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮತ್ತೆ ಹೇಳ್ತಿರ್ತಾರೆ, ಬರ್ರೋ ಒಳ್ಳೆ ಟಾಸ್ಕ್ ಸಿಕ್ಕಿದೆ, ಅದ್ರ ಬಗ್ಗೆ ಮಾತಾಡಬೇಕು, ಹೊರಗಡೆ ಹೋಗೋಣ ಅಂತ ಹೋದಾಗ ಈ ಕಡೆ ಶೋಭಾ ಯೋಚನೆ ಮಾಡ್ತಾ ಇರ್ತಾಳೆ, ದೇವರು ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಅಂತ ಅನ್ಸುತ್ತೆ, ಅವ್ರ ನಂಬರ್ ಏನೋ ಇಲ್ಲಿದೆ ಆದರೆ ಫೋನ್ ಇಲ್ವಲ್ಲ ಮಾಡೋಕ್ಕೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಬ್ಬ ರೌಡಿ ಒಳಗಡೆ ಬಂದು ಹೇಳ್ತಾ ಇರ್ತಾನೆ, ತಿನ್ನು ಮೊದಲು ಅನ್ನನ ಅಂತಾಗ, ಅಣ್ಣ ತಿಂತೀನಿ ಇವಾಗ ಶುರು ಮಾಡ್ತೀನಿ ಅಂತ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ರೌಡಿ ಬಂದು ಫೋನ್ನ ಚಾರ್ಜ್ಗೆ ಹಾಕಿ ಹೋಗ್ತಾ ಇರ್ತಾನೆ. ಹಿಂದ್ಗಡೆ ಊಟ ಮಾಡ್ತಿರ್ಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಅವಳನ್ನ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ, ಯಾಕಣ್ಣ ನನ್ನನ್ನು ಈ ರೀತಿ ನೋಡ್ತಿದ್ದೀರಾ, ನಿಮ್ಗೆ ಹೊಟ್ಟೆ ಇಷ್ಟವಾಗಿದೆಯಾ, ತಗೊಳ್ಳಿ ತಿನ್ನಿ ಅಂತ ಶೋಭೆ ಹೇಳ್ಬೇಕಾದ್ರೆ, ನಾನು ತಿಂದಿದ್ದೀನಿ, ನೀನು ತಿನ್ನಮ್ಮ ಸುಮ್ಮನೆ ಅಂತ ಬೈತಾ ಇರ್ತಾನೆ. ಆ ಕಡೆ ಈ ಕಡೆ ತಿರ್ಕೊಂಡು ಅವಳು ಎಲ್ಲೆಲ್ಲಿ ಹೋಗ್ತಾಳೆ ಆ ಕಡೆ ಎಲ್ಲ ತಿರುಗಿ ಬರ್ತಿರ್ಬೇಕಾದ್ರೆ ಊಟ ಮಾಡಿದ ತಕ್ಷಣ ಅವಳ ಕೈನ ಹಿಡಿದು ಗಟ್ಟಿಯಾಗಿ ಕಟ್ಬಿಡ್ತಾನೆ. ಅಣ್ಣ ಸ್ವಲ್ಪ ನೋವಾಗ್ತಿದೆ, ಲೂಸಾಗಿ ಕಟ್ಟಿ ಅಂತಂದಾಗ ಬಾಯಿ ಮುಚ್ಚೋ ಕೂತ್ಕೊಳ್ಳಮ್ಮ ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿ ಶೋಭಾ ಕೆಳಗಡೆ ಒಂದು ಗ್ಲಾಸಿನ ಬಾಟ್ಲು ಬಿದ್ದಿರುತ್ತೆ, ಆ ಗ್ಲಾಸ್ನ ತೊಗೊಳಕ್ಕೆ ಅಂತ ತುಂಬ ಅಂದರೆ ತುಂಬ ಟ್ರೈ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ನರಸಿಂಹ ಹೇಳ್ತಾ ಇರ್ತಾನೆ, ಯಾಕೆ ಪುಟಾಣಿ ನನ್ನ ಜೊತೆ ನೀನು ಮಾತಾಡಲ್ವಾ, ನಿಮ್ಮ ಅಮ್ಮ ಮತ್ತು ನಿನ್ನ ಫ್ರೆಂಡ್ ಹೇಳಿದಾರ ನನ್ನ ಜೊತೆ ಮಾತಾಡಬೇಡ ಅಂತ, ಅದಕ್ಕೆ ನೀನು ಈ ಥರ ಡಲ್ ಆಗಿದೆಯಾ ಅಂತ ದೀಪನ ಕೇಳ್ತಾ ಇರ್ತಾನೆ. ಹಾಗೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಏನಕ್ಕೆ ಮಗುನ ಗದ್ರಿಸ್ತಿದ್ಯಾ ಅಂತ ಅನ್ಬೇಕಾದ್ರೆ, ನಾನೇನು ಸರ್ ಗದ್ರಿಸ್ತಾ ಇದ್ದೀನಿ, ಇರೋ ವಿಷಯನೇ ತಾನೇ ಹೇಳ್ತಾ ಇರೋದು ಅಂದಾಗ, ನಾನೇ ನೋಡ್ತಿರ್ತಾನೆ ಇವಾಗ ನನ್ನ ಮುಂದೆ ಗದ್ರಿಸ್ತಿದ್ಯಾ ಅಂತ ಬೈತಾ ಇರ್ತಾನೆ. ಆಗ ಶಾರದೆ ಹೇಳ್ತಾಳೆ, ಸಿದ್ಧಾರ್ಥ್ ಸರ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಇವನು ಬೇಕು ಬೇಕು ಅಂತಲೇ ನಮ್ಮನ್ನು ಕೆಣಕ್ತಾ ಇದ್ದಾನೆ ಅಂದಾಗ, ಹೌದು ಸರ್ ನಾನು ಬೇಕು ಬೇಕು ಅಂತ ಕೆಣಕ್ತಾ ಇದ್ದೀನಿ, ಮಾತಾಡಿ, ನೀವು ಮಾತಾಡಿದರೆ ತಾನೇ ನನಗೆ ಕಂಟೆಂಟ್ ಸಿಗೋದು, ಕಟ್ಕಟಲ್ಲಿ ಮಾತಾಡೋಕ್ಕೆ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ದೀಪು ಪುಟ್ಟ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಿಮ್ಮ ಥರ ಕೆಟ್ಟವರಲ್ಲ, ಸಿದ್ದು ಫ್ರೆಂಡ್ ತುಂಬ ಒಳ್ಳೆಯವರು ಅಂತ ಹೇಳಬೇಕಾದ್ರೆ ಕೇಳ್ಕೊಂಡ, ಮಗು ಮಾತನ್ನ ಕೇಳ್ಕೊಂಡ, ಮಕ್ಳು ಯಾವತ್ತು ಸುಳ್ಳು ಹೇಳಲ್ಲ ಅಂತ ಈ ಕಡೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ, ಬಿಡಿ ಸರ್ ಅವಳ ಮಾತನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂದಾಗ, ನಾಚಿಕೆ ಆಗಲ್ವ ಈ ರೀತಿ ಎಲ್ಲ ಮಾತಾಡ್ತೀಯಲ್ಲ ಅಂದಾಗ, ಹೌದು ಸರ್ ನನ್ನ ನಾಚಿಕೆ ಇಲ್ಲ, ಏನು ಸರ್ ಇವಾಗ ನಾನು ಬಿಂದಾಸಾಗಿರೋದೆ ನನ್ನ ಲೈಫ್ ಅಂತ ನರಸಿಂಹ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಮೊದಲನೇ ಹೆಂಡತಿ ಬದುಕಿರ್ಬೇಕಾದ್ರೆ ಎರಡನೇ ಮದುವೆ ಆಗಿದೆಯಲ್ಲ, ಇದು ಕಾನೂನಿಗೆ ಅಪರಾಧ, ಅದು ನಿನಗೆ ಗೊತ್ತಿಲ್ವಾ, ಅದೊಂದೇ ಸಾಕು ನಿನ್ನನ್ನು ಕಂಬೆಯಿಂದ ನಿಲ್ಸಕ್ಕೆ ಅಂತ ಅನ್ಬೇಕಾದ್ರೆ ಇವನು ನಗಾಡ್ಕೊಂಡು ಡ್ರಾಮಾ ಮಾಡ್ತಾ ಇರ್ತಾನೆ. ಹೌದಾ ಸರ್, ನನಗೆ ಗೊತ್ತೇ ಇರಲಿಲ್ಲ ಸರ್, ಈ ಥರನೂ ಕಾನೂನು ಇದೆಯಾ ಸರ್, ನನಗೆ ಗೊತ್ತೇ ಇಲ್ಲ ಅಂತ ನಾಟಕ ಮಾಡ್ತಾ ಇರ್ತಾನೆ. ಹಾಗೆ ನರಸಿಂಹ ಮತ್ತೆ ಹೇಳ್ತಾ ಇರ್ತಾನೆ, ಈಜು ಬರ್ತಾನೆ ನಾನು ನೀರಿಗೆ ಇಳಿತೀನಿ ಅಂತ ಅಂದ್ಕೊಂಡಿದ್ದೀರಾ, ನೀವೇನು ಮಾಡ್ತೀರಾ ಅಂತ ಚೆನ್ನಾಗಿ ಗೊತ್ತು, ಅದಕ್ಕೆ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದೀನಿ ನಾನು, ಅದೇನು ಮಾಡ್ತೀರಾ ಹೋಗ್ರಿ ಇರಿ ಮಾಡ್ಕೊ ಹೋಗ್ರಿ ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಸಿದ್ದು ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಕಾನ್ಫಿಡೆನ್ಸ್ ಇರಬೇಕು, ಅದು ಮನುಷ್ಯನ ಮೇಲಕ್ಕೆ ತಗೊಬರುತ್ತೆ, ಆದರೆ ಓವರ್ ಕಾನ್ಫಿಡೆನ್ಸು ಕೆಳಗಡೆ ತಗೊಬರುತ್ತೆ ಅಂತ ಅನ್ಬೇಕಾದ್ರೆ, ಏನಯ್ಯ ನೀನು ಓವರ್ ಕಾನ್ಫಿಡೆನ್ಸ್ ಇರೋದು ನಿನಗೆ ಆಯಿತಾ, ನನಗಲ್ಲ, ಅದನ್ನು ನೀನು ಅರ್ಥ ಮಾಡ್ಕೊ, ನೀನು ಓವರಾಗಿ ಆಡ್ತಾ ಇರೋದು ಅಂತ ಹೇಳ್ತಾ ಇರ್ತಾನೆ. ಏನೇ ಮಾತಾಡ್ತಿದ್ಯಾ, ಮೊದಲು ಹೋಗಿ ಸಾಕ್ಷಿ ತಗೋಬಾ, ಅವಾಗ ಗೊತ್ತಾಗುತ್ತೆ ನೀನು ಓವರ್ ಕಾನ್ಫಿಡೆನ್ಸ್ ಏನು ಅಂತಂದಾಗ ಗೊತ್ತಾಗುತ್ತೆ, ಖಂಡಿತ ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ, ನಿನ್ನ ಆತ್ಮಸಾಕ್ಷಿಗೆ ಮೋಸ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ್ತಿದೆಯಲ್ಲ, ನಿನ್ನೆ ನಾಚಿಕೆ ಆಗಲ್ವಾ ಅಂತ ಮತ್ತೆ ಸಿದ್ದು ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ. ಹಾಗೆ ನರಸಿಂಹ ಮತ್ತೆ ಹೇಳ್ತಾ ಇರ್ತಾನೆ, ಅನ್ಸುತ್ತೆ ನನಗೆ ತುಂಬ ಚೆನ್ನಾಗಿ ಅನ್ಸುತ್ತೆ, ಕಟ್ಕೊಂಡು ಗಂಡ ಇಲ್ಲೇ ಇರಬೇಕಾದ್ರೆ ಇನ್ನೊಬ್ಬ ಗಂಡಸ ಜೊತೆ ಓಡಾಡ್ತಿದ್ದಾಳಲ್ಲ, ಇವಳಿಗೆ ಆತ್ಮಸಾಕ್ಷಿ ಇಲ್ಲ, ಹಾಗೆ ಇನ್ನೊಂದು ಮಗುನ ನನ್ನ ಮಗು ಅಂತ ಅನ್ಕೊಂಡು ನೀನು ಓಡಾಡ್ತಿದ್ಯಲ್ಲ, ನಿನಗೇನಾದರೂ ಆತ್ಮಸಾಕ್ಷಿ ಇದೆಯಾ ಅಂತ ಕೇಳ್ತಾ ಇರ್ತಾನೆ. ನನ್ನ ಹೆಂಡತಿ ಮಗನ ನನಗೆ ಕೊಡು ಅಂತ ಕೇಳೋದು ನಿನಗೆ ಒಳ್ಳೇದಲ್ಲಲ್ವಾ, ಅದಕ್ಕೆ ನಿನಗೆ ಆತ್ಮಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಹೇ ನರಸಿಂಹ ಅಂತ ಕೈ ತೋರಿಸಿದ್ದು ಮಾತಾಡ್ತಿರ್ಬೇಕಾದ್ರೆ, ಸರ್ ಪ್ಲೀಸ್ ಸರ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಶಾರದಾ ಸಮಾಧಾನ ಮಾಡ್ತಾ ಇರ್ತಾಳೆ. ಸರ್ ನೋಡಿ, ಇಂಥವ್ನ ಮಾತಿಂದ ಇವ್ನ ಬಾಯಿಂದ ಯಾವತ್ತೂ ಸಹ ಒಳ್ಳೆ ಮಾತು ಬರಲ್ಲ ಸರ್, ಅದನ್ನು ನಿರೀಕ್ಷಣೆ ಮಾಡಬಾರ್ದು, ಅದ್ರ ಬದಲು ನಾವು ಸುಮ್ಮನೆ ಇರಬೇಕು ಸರ್ ಅಂತ ಹೇಳ್ತಿರ್ಬೇಕಾದ್ರೆ, ಸರಿಯಾಗಿ ಹೇಳ್ದೆ ಆಯಿತಾ, ಮೊದಲು ಸಾಕ್ಷಿ ಹುಡುಕು ಆಮೇಲೆ ಮಾತಾಡು ಅಂತ ಹೇಳ್ತಾ ಇರ್ತಾನೆ.
ಹಾಗೆ ಇನ್ನೊಂದು ಕಡೆ ಶೋಭಾ ತುಂಬ ಪ್ಲ್ಯಾನ್ ಮಾಡಿ ಆ ಗ್ಲಾಸ ತಗೊಂಡು ಕಟ್ಟಿರೋ ಹಗ್ಗನ ನಿಧಾನವಾಗಿ ಕಟ್ ಮಾಡ್ಕೋತಾಳೆ. ಆ ಕೈದೆಲ್ಲ ದಾರನೆಲ್ಲ ತೆಗೆದ್ಬಿಟ್ಟು ಏನಾದರೂ ಮಾಡಿ ಸಿದ್ಧಿಗೆ ಫೋನ್ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಮತ್ತೆ ರೌಡಿಗಳು ಒಳಗಡೆ ಬಂದಾಗ ಮಲಗಿರೋ ರೀತಿ ನಾಟಕ ಮಾಡ್ತಾ ಇರ್ತಾಳೆ. ಏನು ಮಾಡ್ತಿದ್ದಾಳಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಮಲಗಿದಾಳೆ ಅಣ್ಣ, ಅವಳು ಎದ್ದಾಳಲ್ಲ ಅಂತ ಅನ್ಸುತ್ತೆ ಅಂತ ಏನೇನು ಬೇಕು ಅದನ್ನು ಈ ಕಡೆ ರೌಡಿಗಳು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆಗ ಶೋಭಾ ಒಬ್ಬ ಚಾರ್ಜಿಗೆ ಹಾಕಿರೋ ರೌಡಿ ಫೋನ್ನ ತಗೊಂಡು ಸಿದ್ದು ಫೋನ್ಗೆ ಟ್ರೈ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ನರಸಿಂಹ ಹೇಳ್ತಾ ಇರ್ತಾನೆ, ನೋಡು ಪುಟ್ಟ, ಇನ್ಮೇಲೆ ಯಾವ ಫ್ರೆಂಡು ನಿನಗಿರಲ್ಲ ಆಯಿತಾ, ಎಲ್ಲ ನಾನೇ ಒಂದು 10 ದಿನ ಸಹಿಸ್ಕೊ ಆಯಿತಾ, ಆಮೇಲೆಲ್ಲ ನಿನಗೆ ಏನೇನು ಬೇಕು ಎಲ್ಲ ಕೊಡಿಸಿ ತುಂಬ ರಾಣಿ ಥರ ನಾನು ನಿನ್ನನ್ನು ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ದೀಪು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೀವು ಒಳ್ಳೆಯವರಲ್ಲ, ನಿಮ್ಮ ಜೊತೆ ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೀವು ನನ್ನ ಅಪ್ಪ ಅಲ್ಲ ಅಂದಾಗ, ನೋಡು ಪುಟಾಣಿ, ನಿಮ್ಮ ಅಪ್ಪ ನಾನೇ, ಯಾರ್ಯಾರೋ ಅಪ್ಪ ಆಗೋಕ್ಕಾಗಲ್ಲ, ಅದಕ್ಕೂ ಯೋಗ್ಯತೆ ಅರ್ಹತೆ ಇರಬೇಕು ಅಂತ ಅಂದಾಗ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಿನಗೆ ಆ ಯೋಗ್ಯತೆ ಅರ್ಹತೆ ಯಾವುದೂ ಇಲ್ಲ, ಬಿಟ್ಬಿಡು ಅಂತ ಬೈತಾ ಇರ್ತಾಳೆ. ಹಾಗೆ ಅವಳಿಗೆ ಅಪ್ಪನ ನಾನು ಅಮ್ಮನು ನಾನೇ, ದೊಡ್ಡ ಮನುಷ್ಯ ಬಂದ್ಬಿಟ್ಟ, ಮಗಳು ಕಷ್ಟದಲ್ಲಿದ್ದಾಗ ಕಾಪಾಡಕ್ಕೆ ಬರಲಿಲ್ಲ, ಇವಾಗ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ಯಾ ಅಂತ ಬೈತಿರ್ಬೇಕಾದ್ರೆ ಈ ದೊಡ್ಡ ಮನುಷ್ಯ ನಿನ್ನ ಪಕ್ಕದಲ್ಲಿದ್ದಾನೆ ಅಂತ ನೀನು ಈ ರೀತಿ ಮಾತಾಡ್ತಿದ್ಯಾ ಅಂತ ನರಸಿಂಹ ತಿರಸ್ಕಾರ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾನೆ. ನೋಡು, ಈ ಶ್ರೀಮಂತರು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಕೊನೆಗೊಂದಿನ ನಿನಗೆ ಕೈ ಕೊಡ್ತಾರೆ ಅಂತ ಅನ್ಬೇಕಾದ್ರೆ ಕೋಪ ಮಾಡ್ಕೊಂಡು ಸಿದ್ದು ನರಸಿಂಹ ಅಂತ ಬೆಳ್ ತೋರಿಸಿ ಮಾತಾಡ್ತಿರ್ತಾನೆ. ನಿನ್ನ ಲಿಮಿಟಲ್ಲಿ ನೀನಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಶೋಭಾ ಕಾಲ್ ಮಾಡ್ತಾ ಇರ್ತಾಳೆ. ಆದರೆ ಸಿದ್ದು ಫೋನ್ ನೋಡ್ಬಿಟ್ಟು ತನ್ನ ಪಾಡಿಗೆ ತಾನು ಕೋಪ ಮಾಡ್ಕೊಂಡು ಹಾಗೆ ಸೈಲೆಂಟ್ ಮಾಡ್ಕೊಬಿಡ್ತಾನೆ. ಯಾಕೆ ಸರ್ ರಿಸೀವ್ ಮಾಡ್ತಿಲ್ಲವಲ್ಲ ಅಂತ ಮತ್ತೆ ಪುನಃ ಶೋಭಾ ಟ್ರೈ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ನರಸಿಂಹ ಹೇಳ್ತಾ ಇರ್ತಾನೆ, ಅಮ್ಮ ಮಗಳು ಈ ಥರ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನನ್ನ ಹಿಂದೆ ಬರ್ತಾ ಇರಬೇಕಷ್ಟೇ, ಇವತ್ತು ಕೋರ್ಟ್ ತೀರ್ಪು ನಮಗೆ ಆಗೋದು ಖಂಡಿತ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮತ್ತೆ ಶೋಭಾ ಕಾಲ್ ಮಾಡ್ತಿರ್ಬೇಕಾದ್ರೆ ಹಲೋ ಯಾರು ಅಂತಂದಾಗ ಸಿದ್ಧಾರ್ಥ ಸರ್ ಅಂತಾಗ, ಹೌದು ನಾನೇ ಸಿದ್ಧಾರ್ಥ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಶೋಭಾ, ನನ್ನನ್ನು 4-5 ಜನ ಇಲ್ಲಿ ಕಟ್ಟಾಕಿದ್ದಾರೆ ಅಂತ ಅಂದಾಗ ಸಿದ್ಧಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ನರಸಿಂಹನ ನೋಡ್ತಾ ಏನು ಮಾತಾಡೋಕ್ಕಾಗದೆ ಹೇಳಿ ಅಂತ ಅನ್ಬೇಕಾದ್ರೆ, ಸರ್ ಯಾರು ನನ್ನನ್ನು 4-5 ಜನ ಕಟ್ಟಾಕಿದ್ದಾರೆ, ಪ್ಲೀಸ್ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲಿದ್ದೀರಾ ಅಂತ ಕೇಳಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಫೋನ್ಗೆ ನೆಟ್ವರ್ಕ್ ಸಿಗದೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗೆ ಮತ್ತೆ ಪುನಃ ಫೋನ್ ಮಾಡ್ತಿದ್ರೆ ಕನೆಕ್ಟ್ ಆಗ್ತಲೇ ಇರಲಿಲ್ಲ. ಅಷ್ಟೊತ್ತಿಗೆ ರೌಡಿಗಳು ಆ ಮಾತನ್ನ ಕೇಳ್ಕೊಂಡು ಶೋಭನ್ನ ಯಾರಿಗೂ ಫೋನ್ ಮಾಡ್ತಿದ್ದಾಳೆ, ಯಾರೋ ಇಲ್ಲಿ ಚಾರ್ಜ್ ಹಾಕಿದ್ದು ಅಂದಾಗ ಹಣ ನಾನೇ ಅಂತ ಒಬ್ಬ ರೌಡಿ ಹೇಳ್ತಿರ್ಬೇಕಾದ್ರೆ ಅವ್ನಿಗೆ ಎಣ್ಣೆಗೆ ಹೊಡೆದು ಕಟ್ಟಾಕ್ಲ ಮೊದಲು ಟೈಟಾಗಿ ಕಟ್ಟಾಕು ಅಂತ ಅವಳನ್ನ ಟೈಟಾಗಿ ಕಟ್ಟಾಕ್ಬಿಟ್ಟು ಈ ವಿಷಯನ ಅಮ್ಮರಿಗೆ ಹೇಳ್ಬೇಕು ಅಂತ ಪಾರಿಜಾತನ ಗೆಳಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಸಿದ್ದುನ ನೋಡಿ ನರಸಿಂಹ ಹೇಳ್ತಾ ಇರ್ತಾನೆ, ಏನು ಫೋನ್ ಬಂತು ಅಂತ ಭಯ ಆಗ್ತಿದೆಯಾ, ಯಾಕೆ ಕೇಸ್ ಗೆಲ್ಲಲ್ಲ ಅಂತ ನಿನಗೆ ಭಯ ಶುರುವಾಗ್ತಿದೆಯಾ ಅಂತ ಅನ್ಬೇಕಾದ್ರೆ ಭಯ ಏನು ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ, ತಪ್ಪು ಮಾಡಿದವ್ರಿಗೆ ಭಯ ಆಗಬೇಕು, ಆದರೆ ನನಗೆಲ್ಲ ಭಯ ಆಗೋದು, ನೋಡ್ತಾ ಇರೋ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದೇನು ಹೇಳ್ತೆ ಹೇಳು ಅಂತ ಅನ್ಬೇಕಾದ್ರೆ ಶೋಭನ ಎಲ್ಲಿ ಬಚ್ಚಿಟ್ಟಿದ್ದೀಯ ಹೇಳು ಅಂತ ಅಂದಾಗ ನರಸಿಂಹನಿಗೆ ಶಾಕ್ ಆಗ್ತಾ ಇರುತ್ತೆ. ಏನು ಶೋಭನ ಅಂದಾಗ, ಹೌದು ನೀನು ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳ್ತಿ ಇಲ್ವಾ, ಇವಾಗ ನೋಡು ನಿನಗೆ ಭಯ ಶುರು ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ಇವನಿಗಾಗಾದ್ರೆ ಕಾಲ್ ಮಾಡ್ತಾರೆ ಯಾರು, ಮೇಡಮ್ ನೋಡಿದ್ರೆ ಬಂದೋಬಸ್ತಾಗಿ ಶೋಭನ ಕಟ್ಟಾಕಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಹಾಗಾದರೆ ಶೋಭಾ ಕಾಲ್ ಮಾಡಿದ್ಲಾ, ಇಲ್ಲ ಖಂಡಿತ ಅವಳು ಕಾಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಇವಾಗ ನಿನಗೆ ಭಯ ಗೊತ್ತಾಯ್ತಾ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಏನು ಸಿಂಹ ಹುಲಿ ಏನಾದರೂ ನನ್ನ ಮುಂದೆ ಬಂದಿದೆಯಾ ಭಯ ಪಡೋಕ್ಕೆ, ನನಗೆ ಅಂತ ಭಯ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವರಮ್ಮ ಅನಸೂಯ ಅಲ್ಲೇ ಬಂದ್ಬಿಡ್ತಾಳೆ. ಅವಳನ್ನ ನೋಡಿ ಇನ್ನೊಂದು ಕಡೆ ತುಂಬ ಶಾಕ್ ಆಗಿ ನರಸಿಂಹ ನಿಂತ್ಕೋತಾನೆ. ಹುಲಿ ಸಿಂಹಗೆ ಎದುರಿಲ್ಲ ಅಂದರೆ ನಮ್ಮಮ್ಮ ಅನಸೂಯಗೆ ಎದುರ್ಕೋಬೇಕು, ಏನು ಮಾಡೋದು, ಇವ್ರು ಕಣ್ಣಿಗೆ ಬೀಳ್ದಂಗೆ ನಮ್ಮಮ್ಮನ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಿಮ್ಮಿಬ್ಬರನ್ನ ಕೋರ್ಟಲ್ಲಿ ನೋಡ್ಕೋತೀನಿ ಅಂತ ನರಸಿಂಹ ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಏನು ಇಲ್ಲೇ ಇದೆಯಾ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಅನ್ಬೇಕಾದ್ರೆ ಬಾರಮ್ಮ ಎಲ್ಲ ಹೇಳ್ತೀನಿ ಅಂತ ಅನಸೂಯನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಪಾರಿಜಾತ ಬಂದು ಶೋಭಾ ಕೆನ್ನೆಗೆ ಹೊಡಿತಿರ್ಬೇಕಾದ್ರೆ, ಮಾಮ್ ತಪ್ಪು ಮಾಡ್ತಿದ್ರೆ, ನೀವು ಏನಕ್ಕೆ ಹಿಂಗೆ ಹೊಡಿತಿದ್ದೀರಾ, ನಿಮಗೆ ಮನುಷ್ಯತ್ವ ಅನ್ನೋದಿಲ್ವಾ ಅಂದಾಗ, ಏನೇ ನನ್ನ ಬಗ್ಗೆನೇ ಮಾತಾಡ್ತಿದ್ದೆ ನೀವಿಬ್ರು ಚೆನ್ನಾಗಿರಲಿ ಅಂತ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ, ನಿಮ್ಮಿಂದ ಗಂಡ ಹೆಂಡತಿ ದೂರ ಆಗ್ತಿದ್ದೀವಿ ಅಂತ ಹೇಳ್ತಾ ಇರ್ತಾಳೆ. ನನ್ನ ದಾರಿಗೆ ಏನಾದರೂ ನೀವು ಅಡ್ಡ ಬಂದರೆ ಖಂಡಿತ ನಾನು ಸುಮ್ಮನೆ ಬಿಡಲ್ಲ, ನನ್ನ ಮಾತನ್ನ ಕೇಳು, ನೀವಿಬ್ರು ಚೆನ್ನಾಗಿರಲಿ ಅಂತ ಅಷ್ಟೇ ನಾನು ನಿನ್ನನ್ನು ಕಟ್ಟಾಗಿರೋದು ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶೋಭಾ ಹೇಳ್ತಾ ಇರ್ತಾಳೆ, ಅವ್ರಿಗೆ ಡೈವರ್ಸ್ ಆಗಲಿಲ್ಲ ಅಂದರೆ ನಾವಿಬ್ಬರು ಹೇಗೆ ಚೆನ್ನಾಗಿರ್ತೀವಿ ಅಂತ ಅಂದಾಗ, ಶಾರದಾನಿಗೆ ಡೈವರ್ಸ್ ಆಗಲಿಲ್ಲ ಅಂತ ಅಂದರೆ ಅವನೇ ಸಂಸಾರ ಮಾಡೋಕ್ಕೆ ಹೋಗ್ತಾನೆ, ಅವನಿಗೆ ಬೇಕಾಗಿರೋದು ಆ ಮಗು ಅಷ್ಟೇ, ಆ ಮಗು ಸಿಕ್ಕಿದ ಮೇಲೆ ನಿನ್ನ ಜೊತೆ ಅವನು ಇರ್ತಾನೆ ಅಂತ ಅಂದಾಗ, ಅದೆಲ್ಲ ಸರಿ, ಆದರೆ ನನ್ನನ್ನು ಯಾಕೆ ಈ ರೀತಿ ಕಟ್ಟಾಕಿದ್ದೀರಾ ಅಂತ ಅಂದಾಗ, ನೀನೇನೇನೋ ಕೆಲಸ ಮಾಡ್ತೀಯಲ್ಲ ಅದಕ್ಕೆ ನಾನು ಕಟ್ಟಾಕಿದ್ದೀನಿ ಅಂತ ಕೂಗಾಡ್ತಾ ಇರ್ತಾಳೆ. ನಾನು ಯಾಕೆ ಈ ಥರ ಮಾಡಿದೆ ಅಂತ ಅಂದರೆ ಶಾರದಾನಿಗೆ ಡೈವರ್ಸ್ ಆಗಬೇಕು, ನನ್ನ ಗಂಡ ನನಗೆ ಬೇಕು ಅಷ್ಟೇ, ಅದಕ್ಕೆ ಈ ಕೆಲಸ ಮಾಡಿದೆ ಅಂದಾಗ, ಏನು ಸೀಮೆಗಿಲ್ದಿಲ್ಲ ಗಂಡ ಆಯಿತಾ, ಇನ್ನೊಂದ್ಸಲ ಏನಾರು ಈ ಕೆಲಸ ಮಾಡಿದರೆ ಚರ್ಮ ಸುಳಿದು ಬಿಡ್ತೀನಿ, ಏನಾದ್ರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅಥವಾ ಫೋನ್ ಮಾಡೋಕ್ಕೆ ಏನಾದರೂ ಟ್ರೈ ಮಾಡಿದರೆ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಲಾಯರ್ ಅನುಷ ಬಂದು ಹೇಳ್ತಾ ಇರ್ತಾರೆ, ನೋಡಿ ಶಾರದವ್ರೆ, ತಲೆ ಕೆಡಿಸ್ಕೋಬೇಡಿ, ಆಪೋಸಿಟ್ ಪಾರ್ಟಿಯವರು ನಿಮ್ಮ ಹತ್ರ ಏನೇ ಕ್ವಶನ್ ಕೇಳಿದ್ರು ಸಹ ಕಾನ್ಫಿಡೆನ್ಸ್ ಆಗಿ ನೀವು ಉತ್ತರ ಕೊಡಿ, ಏಕೆಂದರೆ ಸಾಕ್ಷಿ ನಿಮ್ಮ ಹತ್ರ ಇದೆ, ನಿಮ್ಮ ಪರವಾಗಿ ನಿಜವಾಗ್ಲೂ ಗೆದ್ದೆ ಗೆಲ್ಲುತ್ತೆ ಅಂತ, ಸತ್ಯ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ಧನೇ ಹೇಳ್ತಾ ಇರ್ತಾನೆ, ಹೌದು ಕಾನ್ಫಿಡೆನ್ಸ್ ಆಗಿ ನೀವು ಕೋರ್ಟ್ ಒಳಗಡೆ ಬನ್ನಿ, ಅವ್ರು ಏನೇ ಕೇಳಿದ್ರು ಸಹ ನಿಮಗೆ ಏನು ಅನ್ಸುತ್ತೆ ಅದನ್ನ ಸತ್ಯವಾಗಿ ಧೈರ್ಯವಾಗಿ ಹೇಳಿ, ಕೋರ್ಟನ್ನು ನಂಬಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅನುಷ ಹೇಳ್ತಾ ಇರ್ತಾರೆ, ಸತ್ಯ ಹೇಳ್ದೇ ಸುಳ್ಳು ಹೇಳ್ತಾರಲ್ಲ ಅವ್ರು ಪ್ಯಾನಿಕ್ ಆಗಿರಬೇಕು, ಬಟ್ ನೀವು ಯಾವತ್ತೂ ಹೆದರ್ಕೋಬೇಡಿ ಅಂತ ಧೈರ್ಯ ತುಂಬ್ತಾ ಇರ್ತಾಳೆ.
ಹಾಗೆ ನೀವೇನೇನೋ ಸುಳ್ಳು ಹೇಳಿ ಅಂತ ನಾನು ಹೇಳ್ತಾ ಇಲ್ಲ, ಹಾಗೆ ಏನೇನೋ ಸೇರಿಸ್ಕೊಂಡು ಹೇಳಿ ಅಂತಲೂ ನಾನು ಹೇಳ್ತಾ ಇಲ್ಲ. ನಿಮಗೇನು ಗೊತ್ತು ಅದನ್ನು ಧೈರ್ಯವಾಗಿ ಹೇಳಿ, ಹೆದರ್ಕೋಬೇಡಿ ಅಂತ ಅಂದಾಗ, ನಾನು ಹೇಳ್ತಾ ಇರೋದು ಸತ್ಯ ಅಂತ ನನಗೆ ಗೊತ್ತು ಮೇಡಮ್, ಆದರೆ ಅಷ್ಟು ಜನಗಳ ಮುಂದೆ ಹೇಳೋಕ್ಕೆ ಧೈರ್ಯ ಸಾಲದು ಅಂತ ಹೇಳ್ತಾ ಇರ್ತಾಳೆ. ನೀವು ತಲೆ ಕೆಡಿಸ್ಕೋಬೇಡಿ, ಏನಾಗಲ್ಲ ಆಯಿತಾ, ನಾವೆಲ್ಲ ಇದ್ದೀವಿ, ಅದನ್ನು ನೋಡ್ಕೋತೀವಿ, ನಿಮ್ಗೇನು ಅನಿಸುತ್ತೆ ಅದನ್ನು ಹೇಳಿ ಅಂತ ಈ ಕಡೆ ಸಿದ್ದು ಮತ್ತು ಲಾಯರ್ ಅನುಷ ಹೇಳ್ತಾ ಇರಬೇಕಾದ್ರೆ, ಅದೇ ಟೈಮಿಗೆ ಇನ್ನೊಂದು ಕೇಸು ಡೈವರ್ಸ್ ಆಗಿ ಹೋಗ್ತಾ ಇರುತ್ತೆ. ಆ ಮಗು ನನ್ನ ಅಪ್ಪನ ಹತ್ರ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ತಾಯಿ ಹೇಳ್ಕೊಂಡು ಇಲ್ಲ ನನ್ನ ಜೊತೆನೇ ಇರಬೇಕು ಅಂತ ಹೋಗ್ತದನ್ನು ನೋಡಿ ದೀಪ ಎದ್ರುಕೊಂಡು ಅಮ್ಮ ಇಲ್ಲಿ ಏನಾಗ್ತಿದೆ ಅಂತ ಅಂದಾಗ ಅನುಷ ಹೇಳ್ತಾ ಇರ್ತಾರೆ, ಇದು ಡೈವರ್ಸ್ ಕೇಸ್ ಪುಟ, ಡೈವರ್ಸ್ ಕೇಸ್ ಆಗಿರೋದ್ರಿಂದ ಕೋರ್ಟು ತೀರ್ಪು ಕೊಟ್ಟಿದೆ, ಅಮ್ಮನ ಜೊತೆ ಇರಬೇಕು ಅಂತ ಹೇಳಿದೆ. ಬಹುಶಃ ಪಾಪು ತಂದೆನೇ ಇಷ್ಟಪಡ್ತಿತ್ತು ಜಾಸ್ತಿ ಅಂತ ಅನಿಸುತ್ತೆ, ಆದರೆ ಏನು ಮಾಡೋಕ್ಕಾಗಲ್ಲ, ಕೋರ್ಟ್ ಏನು ಹೇಳುತ್ತೆ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದನ್ನು ಪಾಲನೆ ಮಾಡಲೇಬೇಕಾ ಅಂತ ದೀಪು ಕೇಳ್ತಿರ್ಬೇಕಾದ್ರೆ, ಹೌದು ಪುಟ, ಕೋರ್ಟ್ ವಿರುದ್ಧ ನಾವು ಹೋಗೋಕ್ಕಾಗಲ್ಲ ಅಂತ ಹೇಳಿದಾಗ ದೀಪಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಲಾಯರ್ ಅನುಷ ಹೇಳ್ತಾ ಇರ್ತಾರೆ, ಕೆಲವೊಂದು ಫಾರ್ಮಾಲಿಟೀಸ್ ಇದೆ, ಅದಕ್ಕೆ ಸೈನ್ ಮಾಡಿಸ್ಕೋಬೇಕು, ಬನ್ನಿ ಶಾರದವ್ರೆ ಒಳಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಿದ್ದು ಹತ್ರ ದೀಪನ ಬಿಟ್ಟು ಹೋಗ್ತಾ ಇರ್ತಾಳೆ. ಈ ಕಡೆ ದೀಪು ಒಬ್ಬಳೇ ಯೋಚನೆ ಮಾಡ್ತಾ ಇರ್ತಾಳೆ, ಕೋರ್ಟ್ ಏನಾದರೂ ತೀರ್ಪು ಕೊಟ್ಟು ನಾನು ನರಸಿಂಹನ ಜೊತೆ ಹೋಗಬೇಕು ಅಂತ ಏನಾದರೂ ಹೇಳಿದರೆ ನಮ್ಮ ಅಮ್ಮನ ನನ್ನ ಸಿದ್ದು ಫ್ರೆಂಡ್ನ ಬಿಟ್ಟು ಹೋಗ್ಬೇಕಾ, ನಾನಂತೂ ಖಂಡಿತ ಹೋಗಲ್ಲ ಅಂತ ತುಂಬ ಟೆನ್ಷನ್ ತೊಗೊಂಡಾಗ ಸಡನ್ನಾಗಿ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಕೆಳಗಡೆ ಬಿದ್ದುಬಿಡ್ತಾಳೆ. ಅದನ್ನು ನೋಡಿ ಸಿದ್ದು, ಪುಟ ಎದ್ದಾಳು ಎದ್ದಾಳು, ಏನಾಯ್ತು ಮಗಳೇ ಎದ್ದಾಳು ಅಂತ ಎಷ್ಟು ಹೇಳಿದ್ರು ಸಹ ಎದ್ದಾಳಲ್ಲ. ಇರೊಬ್ಬರ ಲಾಯರೆಲ್ಲ ಬಂದು ನೋಡ್ತಾ ಇರಬೇಕಾದ್ರೆ ಸಿದ್ದು ಡಾಕ್ಟರ್ಗೆ ಕಾಲ್ ಮಾಡಿ ವಿಚಾರಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಬೆಂಚ್ ಮೇಲೆ ಕರ್ಕೊಬಂದು ಕೂರಿಸಿ ಅವಳು ಕೈ ಕಾಲೆಲ್ಲ ಉಜ್ಜಿ ಹಾಗೆ ಅವಳಿಗೆ ಶಾಖ ಕೊಡ್ತಿರ್ಬೇಕಾದ್ರೆ ಶಾರದನು ಸಹ ಗೊತ್ತಿಲ್ಲದಲೇ ತನ್ನ ಪಾಡಿಗೆ ತಾನು ಅವಳು ಲಾಯರ್ ಆಫೀಸಿಂದ ಬರ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.